ಏನಾಗಿದ್ದು ಆ್ಯಕ್ಚುಲಿ? ನಾನು ಆ ಕಡೆಯಿಂದ ಬರ್ತಾಯಿದ್ದೆ, ಇದೊಂದು ಅನ್ನದ ಸರ್ಕಲ್ ಕಡೆಯಿಂದ ಬರ್ತಾಯಿದ್ದೆ. ಬರ್ತಾ ಇದ್ದಾಗ ಇಲ್ಲಿ ಸಿಗ್ನಲ್ ಇತ್ತಲ್ಲ ಅಂದ್ರೆ ಸಿಗ್ನಲಲ್ಲಿ ಗಾಡಿ ಸ್ಲೋ ಮಾಡ್ಕೊಂಡ್ವಿ. ಸ್ಲೋ ಮಾಡ್ಕೊಂಡು ಹಿಂಗಡೆಯಿಂದ ಫಾಸ್ಟಾಗಿ ಒಂದು ಬಸ್ ಬಂತು, ನನ್ನ ಹಿಂದೆ ಆಟೋ ಒಂದಿತ್ತು. ಆಟೋ ಹೊಡೆದ ತಕ್ಷಣ ಆಟೋದಲ್ಲಿ ಸ್ಪಾಟ್ ಔಟ್ ಆದ. ಆಮೇಲೆ ಇಮಿಡಿಯೇಟ್ ಬಂದು ನನ್ನ ಗಾಡಿಗೆ ಬಸ್ ಬಂದು ಹೊಡೀತು. ನಾನೇನು ಮಾಡಿದೆ, ಫಾಸ್ಟಾಗಿ ಮುಂದಕ್ಕೆ ಬಂದುಬಿಟ್ಟೆ. ಮುಂದಕ್ಕೆ ಬಂದಿದ್ದಕ್ಕೋಸ್ಕರ ಇದರಲ್ಲಿ ನನ್ನ ಗಾಡಿ ಪೂರ್ತಿ ಡ್ಯಾಮೇಜ್ ಆಗಿ ನನ್ನ ಮೇಲೆ ಗಾಡಿ ಬೀಳ್ತಾ ಇತ್ತು ಬಸ್. ಇದು ಏನು ಸ್ಪೀಡ್ ಇತ್ತು, ಓವರ್ ಸ್ಪೀಡ್ ಇತ್ತು ಬಸ್ಸು? ಬ್ರೇಕ್ ಫೇಲ್ಯೂರ್ ಆಯ್ತು ಅಂತಾರೆ, ಓವರ್ ಸ್ಪೀಡ್ ಇತ್ತು, ಬಸ್ಸನ್ನು ಸ್ಪೀಡ್ ಇತ್ತು. ಅದು ನಮ್ಮ ಮಿರರಲ್ಲಿ ನೋಡ್ತಾ ಇದ್ದೆ ನಾನು ಈ ಥರ ಆಗಿ. ಆಟೋದೊಂದು ಸ್ಪಾಟ್ ಔಟ್ ಆಗಿಬಿಟ್ಟಿದ್ದಾನೆ. ಈಗೆಲ್ಲ ತಗೊಂಡೋಗಿದ್ದಾರೆ ಬಾಡಿ, ಈಗ ಜಸ್ಟ್ ತಗೊಂಡೋರು. ಇವಾಗ ಇದು ಭಾಳ ಇಲ್ಲಿ ಈ ಸರ್ಕಲ್ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಈಗ ಒಂದು ವಾರದಲ್ಲೂ ಇದೇ ಥರ ಪ್ರಾಬ್ಲಮ್ ಆಗಿತ್ತು ಈ ಥರ. ಸರ್, ನಾನು ಸಿಗ್ನಲ್ ನಿಲ್ತಿದ್ದೆ ಸುಮಾರು 3 ಗಂಟೆ 6 ನಿಮಿಷಕ್ಕೆ. 3 ಗಂಟೆ 6 ನಿಮಿಷಕ್ಕೆ ನಿಲ್ತಿದ್ದೆ ಸ್ಪಾಟಲ್ಲಿ. ನಿಲ್ತವಾಗ ಚೆಕ್ ಅಂತ ಸೌಂಡ್ ಬಂತು. ಬ್ಯಾಕಲ್ಲಿ ತಿರುಗಿ ನೋಡಿದ್ರೆ ಒಂದು ಆಟೋ ಸೀದಾ ಇಲ್ಲಿ ಈ ಸ್ಪಾಟಿಗೆ ಬಂದ್ಕೊಂತು ಆಟೋ. ಆಮೇಲೆ ಬಸ್ಸು ಮರಕ್ಕೆ ಕಂಬಕ್ಕೆ ಹೊಡಿತು. ಆಮೇಲೆ ಬಸ್ಸಿಂದ ಹೋಗಿ ನೋಡಿದ ಮೇಲೆ ಗೊತ್ತಾಯಿತು, ಒಬ್ಬ ಮನುಷ್ಯನಿಗೆ ಕರೆಲ್ಲ ಓಪನ್ ಆಗಿಬಿಟ್ಟು ಆಟೋ ಡ್ರೈವರ್ಗೆ ತುಂಬ ಜಾಸ್ತಿ ಇಂಜೂರ್ ಆಗಿದೆ. ಆಟೋ ಡ್ರೈವರ್ಗೆ ಅವನಿಗೆ ಇಮಿಡಿಯೇಟಾಗಿ ಆಟೋ ಮಾಡಿ ಮಾರ್ತಾ ಹಾಸ್ಪಿಟಲ್, ಆಂಬುಲೆನ್ಸ್ ಬರೋಕ್ಕೆ ಲೇಟ್ ಆಗಿತ್ತು. ಸೊ ಮಾರ್ತಾಸ್ ಹಾಸ್ಪಿಟಲಲ್ಲಿ ಕಳಿಸ್ಕೊಟ್ವಿ ಅವನಿಗೆ ಇಮಿಡಿಯೇಟಾಗಿ. ಸ್ಪಾಟಲ್ಲಿದ್ದ ನಾನು ಇಲ್ಲಿ. ಸರ್, ಅವನಿಗೆ ತುಂಬ ಡೇಂಜರ್ ಇದೆ, ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ ಅಪ್ಪಂದು. ಸರ್, ಇದು BMTC ಬಸ್ಸಸ್ ಇತ್ತೀಚೆಗೆ ಬರ್ತಿರೋದು ಬ್ಯಾಟ್ರಿ ಬಸ್ಸಸ್ದು ಇದೇ ಸಮಸ್ಯೆ ರೆಗ್ಯುಲರ್ ಆಗಿ ಆಗ್ತಾ ಇದೆ. ಇದಕ್ಕೆ ಸರ್ಕಾರ ಒಂದು ಎಚ್ಚೆತ್ತಿದೆ, ಏನೋ ಒಂದು ತೀರ್ಮಾನ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರತಿನಿತ್ಯ ಒಂದಲ್ಲ ಒಂದು ಅನಾಹುತ ಆಗ್ತಾನೇ ಇದೆ. ನೋಡ್ತಾ ಇದ್ದು ಎಲೆಕ್ಟ್ರಿಕ್ ಬಸ್ಸಸ್ದು ಇದು ಒಂಚೂರು ನಾನು ನಮ್ಮ ಪರ್ಸನಲ್ ರಿಕ್ವೆಸ್ಟ್ ಒಂದು ಏನಾಗೋದು, ಸರ್ಕಾರ ಇದ್ರ ಬಗ್ಗೆ ಕಠಿಣ ಕ್ರಮ ತೊಗೊಬೇಕು ಇದ್ರ ಬಗ್ಗೆ ಒಂದು. ಸರ್, ಮುಬಾರಕ್ ಅಂತ, ನಾನು CMSB ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್. ಏನಾಗಿದ್ದು ಆ್ಯಕ್ಚುಲಿ? ನಾನು ಆ ಕಡೆಯಿಂದ ಬರ್ತಾಯಿದ್ದೆ, ಇದೊಂದು ಅನ್ನದ ಸರ್ಕಲ್ ಕಡೆಯಿಂದ ಬರ್ತಾಯಿದ್ದೆ. ಬರ್ತಾ ಇದ್ದಾಗ ಇಲ್ಲಿ ಸಿಗ್ನಲ್ ಇತ್ತಲ್ಲ ಅಂದ್ರೆ ಸಿಗ್ನಲಲ್ಲಿ ಗಾಡಿ ಸ್ಲೋ ಮಾಡ್ಕೊಂಡ್ವಿ. ಸ್ಲೋ ಮಾಡ್ಕೊಂಡು ಹಿಂಗಡೆಯಿಂದ ಫಾಸ್ಟಾಗಿ ಒಂದು ಬಸ್ ಬಂತು, ನನ್ನ ಹಿಂದೆ ಆಟೋ ಒಂದಿತ್ತು. ಆಟೋ ಹೊಡೆದ ತಕ್ಷಣ ಆಟೋದಲ್ಲಿ ಸ್ಪಾಟ್ ಔಟ್ ಆದ. ಆಮೇಲೆ ಇಮಿಡಿಯೇಟ್ ಬಂದು ನನ್ನ ಗಾಡಿಗೆ ಬಸ್ ಬಂದು ಹೊಡೀತು. ನಾನೇನು ಮಾಡಿದೆ, ಫಾಸ್ಟಾಗಿ ಮುಂದಕ್ಕೆ ಬಂದುಬಿಟ್ಟೆ. ಮುಂದಕ್ಕೆ ಬಂದಿದ್ದಕ್ಕೋಸ್ಕರ ಇದರಲ್ಲಿ ನನ್ನ ಗಾಡಿ ಪೂರ್ತಿ ಡ್ಯಾಮೇಜ್ ಆಗಿ ನನ್ನ ಮೇಲೆ ಗಾಡಿ ಬೀಳ್ತಾ ಇತ್ತು ಬಸ್. ಇದು ಏನು ಸ್ಪೀಡ್ ಇತ್ತು, ಓವರ್ ಸ್ಪೀಡ್ ಇತ್ತು ಬಸ್ಸು? ಬ್ರೇಕ್ ಫೇಲ್ಯೂರ್ ಆಯ್ತು ಅಂತಾರೆ, ಓವರ್ ಸ್ಪೀಡ್ ಇತ್ತು, ಬಸ್ಸನ್ನು ಸ್ಪೀಡ್ ಇತ್ತು. ಅದು ನಮ್ಮ ಮಿರರಲ್ಲಿ ನೋಡ್ತಾ ಇದ್ದೆ ನಾನು ಈ ಥರ ಆಗಿ. ಆಟೋದೊಂದು ಸ್ಪಾಟ್ ಔಟ್ ಆಗಿಬಿಟ್ಟಿದ್ದಾನೆ. ಈಗೆಲ್ಲ ತಗೊಂಡೋಗಿದ್ದಾರೆ ಬಾಡಿ, ಈಗ ಜಸ್ಟ್ ತಗೊಂಡೋರು. ಇವಾಗ ಇದು ಭಾಳ ಇಲ್ಲಿ ಈ ಸರ್ಕಲ್ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಈಗ ಒಂದು ವಾರದಲ್ಲೂ ಇದೇ ಥರ ಪ್ರಾಬ್ಲಮ್ ಆಗಿತ್ತು ಈ ಥರ. ಸರ್, ನಾನು ಸಿಗ್ನಲ್ ನಿಲ್ತಿದ್ದೆ ಸುಮಾರು 3 ಗಂಟೆ 6 ನಿಮಿಷಕ್ಕೆ. 3 ಗಂಟೆ 6 ನಿಮಿಷಕ್ಕೆ ನಿಲ್ತಿದ್ದೆ ಸ್ಪಾಟಲ್ಲಿ. ನಿಲ್ತವಾಗ ಚೆಕ್ ಅಂತ ಸೌಂಡ್ ಬಂತು. ಬ್ಯಾಕಲ್ಲಿ ತಿರುಗಿ ನೋಡಿದ್ರೆ ಒಂದು ಆಟೋ ಸೀದಾ ಇಲ್ಲಿ ಈ ಸ್ಪಾಟಿಗೆ ಬಂದ್ಕೊಂತು ಆಟೋ. ಆಮೇಲೆ ಬಸ್ಸು ಮರಕ್ಕೆ ಕಂಬಕ್ಕೆ ಹೊಡಿತು. ಆಮೇಲೆ ಬಸ್ಸಿಂದ ಹೋಗಿ ನೋಡಿದ ಮೇಲೆ ಗೊತ್ತಾಯಿತು, ಒಬ್ಬ ಮನುಷ್ಯನಿಗೆ ಕರೆಲ್ಲ ಓಪನ್ ಆಗಿಬಿಟ್ಟು ಆಟೋ ಡ್ರೈವರ್ಗೆ ತುಂಬ ಜಾಸ್ತಿ ಇಂಜೂರ್ ಆಗಿದೆ. ಆಟೋ ಡ್ರೈವರ್ಗೆ ಅವನಿಗೆ ಇಮಿಡಿಯೇಟಾಗಿ ಆಟೋ ಮಾಡಿ ಮಾರ್ತಾ ಹಾಸ್ಪಿಟಲ್, ಆಂಬುಲೆನ್ಸ್ ಬರೋಕ್ಕೆ ಲೇಟ್ ಆಗಿತ್ತು. ಸೊ ಮಾರ್ತಾಸ್ ಹಾಸ್ಪಿಟಲಲ್ಲಿ ಕಳಿಸ್ಕೊಟ್ವಿ ಅವನಿಗೆ ಇಮಿಡಿಯೇಟಾಗಿ. ಸ್ಪಾಟಲ್ಲಿದ್ದ ನಾನು ಇಲ್ಲಿ. ಸರ್, ಅವನಿಗೆ ತುಂಬ ಡೇಂಜರ್ ಇದೆ, ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ ಅಪ್ಪಂದು. ಸರ್, ಇದು BMTC ಬಸ್ಸಸ್ ಇತ್ತೀಚೆಗೆ ಬರ್ತಿರೋದು ಬ್ಯಾಟ್ರಿ ಬಸ್ಸಸ್ದು ಇದೇ ಸಮಸ್ಯೆ ರೆಗ್ಯುಲರ್ ಆಗಿ ಆಗ್ತಾ ಇದೆ. ಇದಕ್ಕೆ ಸರ್ಕಾರ ಒಂದು ಎಚ್ಚೆತ್ತಿದೆ, ಏನೋ ಒಂದು ತೀರ್ಮಾನ ಮಾಡಬೇಕಾಗುತ್ತೆ. ಯಾಕಂದರೆ ಪ್ರತಿನಿತ್ಯ ಒಂದಲ್ಲ ಒಂದು ಅನಾಹುತ ಆಗ್ತಾನೇ ಇದೆ. ನೋಡ್ತಾ ಇದ್ದು ಎಲೆಕ್ಟ್ರಿಕ್ ಬಸ್ಸಸ್ದು ಇದು ಒಂಚೂರು ನಾನು ನಮ್ಮ ಪರ್ಸನಲ್ ರಿಕ್ವೆಸ್ಟ್ ಒಂದು ಏನಾಗೋದು, ಸರ್ಕಾರ ಇದ್ರ ಬಗ್ಗೆ ಕಠಿಣ ಕ್ರಮ ತೊಗೊಬೇಕು ಇದ್ರ ಬಗ್ಗೆ ಒಂದು. ಸರ್, ಮುಬಾರಕ್ ಅಂತ, ನಾನು CMSB ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್.